ಚನ್ನಪಟ್ಟಣದಲ್ಲಿ ಡಿಕೆ ಸುರೇಶ್ ಸ್ಪರ್ಧೆ ವಿಚಾರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದೆ ನೋಡೋಣ. ಡಿಕೆ ಶಿವಕುಮಾರ್ಗೆ ತಮ್ಮನ ಸೋಲು ಒಂದ್ ರೀತಿ ಕಂಗೆಡಿಸ್ಬಿಟ್ಟಿದೆ. ಆ ಬೆನ್ನಲ್ಲೇ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಂದ ತಕ್ಷಣ ಹೆಸರು ನೆನಪಿಗೆ ಬಂದಿದ್ದು, ಚಾಲ್ತಿಗೆ ಬಂದಿದ್ದು ಕಾಂಗ್ರೆಸ್ ಕಡೆಯಿಂದ ಡಿಕೆ ಸುರೇಶ್ ಅಂತ. ಬಟ್ ಡಿಕೆ ಸುರೇಶ್ ಅವರು ಹೇಳ್ತಾ ಇದ್ದಾರೆ, ಈ ಪ್ರಸ್ತಾಪ ಇನ್ನೂ ಕೂಡ ನನ್ನ ಮುಂದೆ ಬಂದಿಲ್ಲ, ಚನ್ನಪಟ್ಟಣದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋದು ಇನ್ನೂ ಕೂಡ ನನ್ನ ಮುಂದೆ ಬಂದಿಲ್ಲ, ಲೀಡರ್ಸ್ಗಳೇನು ತೀರ್ಮಾನವನ್ನು ತಗೊಳ್ತಾರೆ ನೋಡೋಣ ಅನ್ನೋದು ಅಂತ ಅಷ್ಟೇ ಹೇಳಿದ್ದಾರೆ. ಇದರ ನಡುವೆ ಅಗೇನ್ ಇಲ್ಲಿ ಯಾರೇ ಕಂಟೆಸ್ಟ್ ಮಾಡಲಿ, ಒಂದು ವೇಳೆ ಈಗ ಮಾತುಕತೆ ಊಹಾಪೋಹ ಚರ್ಚೆಗಳಾಗ್ತಿರೋದು ಚನ್ನಪಟ್ಟಣದಲ್ಲಿ ಮೈತ್ರಿ ಕಡೆಯಿಂದ ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಮೇಲೆ ಮಗನ್ ನಿಲ್ಲಿಸ್ತಾರೆ, ಆತನಿಗೂ ಕೂಡ ರಾಜಕೀಯ ನೆಲೆ ಕಂಡುಕೊಡ್ಬೇಕಲ್ಲ, ಆತನನ್ನು ನಿಲ್ಲಿಸ್ತಾರೆ ಅಂತ. ಮತ್ತೊಂದು ಕಡೆ ಇದೀಗ ಬೆಂಗಳೂರು ಗ್ರಾಮಾಂತರದಲ್ಲಿ MP ಎಲೆಕ್ಷನ್ ಅಲ್ಲಿ ಸೋತಿರೋ ಡಿಕೆ ಸುರೇಶ್ ಅವ್ರನ್ನ ಅಂದ್ರೆ ತಮ್ಮನನ್ನು ತರಬೇಕು ಅಂತ ಡಿಕೆ ಶಿವಕುಮಾರ್ ಅವ್ರಿಗೆ ಹಂಬಲ ಇದೆ ಅಂತ ಮಾಹಿತಿ. ರೆಸ್ಟ್ ತಗೋತೀನಿ, ನಾನು ಕೂಡ ಒತ್ತಡದಲ್ಲಿದ್ದೆ, ಸೊ ಒತ್ತಡದಿಂದ ಆಚೆ ಬಂದಿದ್ದೀನಿ. ಸೊ ನಾನು ಕೂಡ ಬೇರೆಯವರಿಗೆ 20 ದಿನ ಮಾಡ್ತಾರೆ ಚುನಾವಣೆ, ನಾನು 20 ದಿನ ಚುನಾವಣೆ. ನಾನು ಯಾವುದೇ ಈ ಬೈ ಎಲೆಕ್ಷನ್ ನಿಜಕ್ಕೂ ಕೂಡ ತುಂಬಾ ಹೈಪ್ ಅನ್ನ ಪಡೆದುಕೊಳ್ತಾ ಇದೆ, ಆಸ್ ಇಟ್ ಈಸ್ ಸೇಮ್ ಬೆಂಗಳೂರು ರೂರಲ್ ತರ.